ನಮಸ್ಕಾರ ವೀಕ್ಷಕರೇ, ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮತ್ತು ಇವತ್ತೊಂದು ವಿಶೇಷ ಏನು ಅಂತಂದರೆ, ನಾವಿವಾಗ ತುಮಕೂರಿನ ಒಂದು SSCT ಕಾಲೇಜ್ನಲ್ಲಿದ್ದೀವಿ. ಏನು ಈ ಕಾಲೇಜಲ್ಲಿ ಅಂತಂದರೆ, ಇಲ್ಲೊಬ್ಬರು ಡಾಕ್ಟರ್ BV ಸುಲೋಚನಾ ಅಂತ ಇದ್ದಾರೆ. ಅವರೊಂದು PhD ಡಾಕ್ಟರೇಟ್ ತೊಗೊಂಡಿದ್ದಾರೆ. ಈ ಡಾಕ್ಟರ್ ಅಂದ್ರೇನು? ಮಾಮೂಲಿ MBBS ಡಾಕ್ಟರ್ ಇರ್ತಾರೆ, ಆಮೇಲೆ PhD ಏನಾರು ಒಂದು ಸಾಧನೆ ಮಾಡಿ ಒಂದು PhD ತಗೊಂಡಿರ್ತಾರೆ, ಅವ್ರಿಗೂ ಡಾಕ್ಟರ್ ಅಂತಾರೆ. ಹಾಗೂ ಕೆಲವು ಯೂನಿವರ್ಸಿಟಿಗಳಲ್ಲಿ ನಮ್ಮ ಇಂಡಿಯಾದಲ್ಲಿ ಎಲ್ಲ ವರ್ಲ್ಡ್ ಕೂಡ ಒಂದು ಯೂನಿವರ್ಸಿಟಿನಲ್ಲಿ ಕರೆದು ಏನಾದ್ರು ಒಂದು ಪ್ರತಿಭೆ ಗುರುತಿಸ್ಬಿಟ್ಟು ಡಾಕ್ಟರೇಟ್ ಕೊಡ್ತಾರೆ, ಅವ್ರಿಗೂ ಡಾಕ್ಟರ್ ಅಂತಾರೆ. ಈಗ ನಾವು ಕಾಯಿಲೆ ಬಂದರೆ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು? ಮಾಮೂಲಿ ಮನೆಯಲ್ಲಿ ಕಾಮನ್ನಾಗಿ ಮಾತಾಡ್ತೀವಿ, ಏನೋ ಹುಷಾರಿಲ್ಲ ಅಂತಂದರೆ ಹೋಗ್ರಿ ಡಾಕ್ಟರ್ ಹತ್ರ ಹೋಗ್ತೀರಿ ಅಂತಾರೆ. ಅಂಥ ಸಂದರ್ಭದಲ್ಲಿ ನಮಗೆ ಭಾಳ ಕನ್ಫ್ಯೂಸ್ ಆಗುತ್ತೆ. ನಾವು MBBS ಡಾಕ್ಟ್ರನ್ನೇ ಹುಡ್ಕೊಂಡು ಹೋಗ್ಬೇಕು. ಈ ಡಾಕ್ಟ್ರುಗಳ ಹತ್ರ ಹೋದರೆ ಅವರು ಪ್ರತಿಭೆಗೆ ಅನುಗುಣವಾಗಿ ಅವರು ಡಾಕ್ಟರೇಟ್ ತಗೊಂಡಿರ್ತಾರೆ. ಬನ್ನಿ ವೀಕ್ಷಕರೇ, ಇಲ್ಲೊಬ್ರು SSCT ಕಾಲೇಜಲ್ಲಿ ಒಬ್ಬರು ಎಂಪ್ಲಾಯಿ ಇದ್ದಾರೆ, ಸುಲೋಚನಾ ಅಂದ್ಬಿಟ್ಟಿದ್ದೇನೆ. ಅವರು ಡಾಕ್ಟರೇಟ್ ತೊಗೊಂಡಿದ್ದಾರೆ. ಅವ್ರ ಬಾಯಿಂದ ಕೇಳೋಣ, ಡಾಕ್ಟರ್ ಅಂದ್ರೆ ಏನು, ಯಾವ ರೀತಿ ಡಾಕ್ಟರ್ಗಳು, ಏನು ಅದಕ್ಕೆ ಮಾನದಂಡಗಳು ಏನಿದ್ದಾವೆ ಕೇಳೋಣ. ಬನ್ನಿ ವೀಕ್ಷಕರೇ, ಅವ್ರನ್ನ ಭೇಟಿ ಮಾಡೋಣ. ನಮಸ್ಕಾರ ಮೇಡಮ್ ಅವರೇ, ನಮಸ್ತೆ ಮಹೇಶ್ ಸರ್, ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಸುಲೋಚನಾ ಇದ್ದಾರೆ, ಡಾಕ್ಟರ್ ಸುಲೋಚನಾ ಆಗ್ಬಿಟ್ಟಿದ್ದೀರಾ? ಸರ್, ಸೊ ನೀವು ಅಷ್ಟೇ ಭಾವಸಿಂಚನ ಚಾನೆಲ್ ಇಂದ ಅನೇಕ ಜನನ್ನ ನಂತರದವ್ರನ್ನ ಪರಿಚಯಿಸ್ತಿದ್ದೀರಾ ವೀಕ್ಷಕರಿಗೆ. ಹಾಗಾಗಿ ಇವತ್ತು ನನ್ನ ಸಂದರ್ಶನ ಮಾಡ್ಲಿಕ್ಕೆ ಬಂದಿದ್ದೀರಾ, ನಂಗೆ ತುಂಬಾ ಹೆಮ್ಮೆ ಇದೆ. ಡಾಕ್ಟರ್ ಆದ್ಮೇಲೆ ಒಂದ್ಸರಿ ಡಾಕ್ಟರ್ ಭೇಟಿ ಮಾಡ್ಬೇಕು ಅಂತ ಬಂದಿದ್ದೀವಿ. ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಏನ್ ಡಾಕ್ಟರ್ ಅಂದ್ರೆ, ನೀವು PhD ಮೇಲೆ ಡಾಕ್ಟರ್ ತಗೊಂಡಿದ್ದೀರಾ? ಹೌದು ಸರ್. ಯಾವ ಸಬ್ಜೆಕ್ಟ್ ಮೇಲೆ ಬರ್ದಿದ್ದೀರಾ ನೀವು? ಖಂಡಿತ ಅದ್ರ ಬಗ್ಗೆ ತಿಳಿಸ್ಕೊಡಿ. ಹೌದು ಸರ್. ಭಾವಸಿಂಚನ ಚಾನೆಲ್ ನ ಎಲ್ಲ ವೀಕ್ಷಕ ಬಂಧುಗಳಿಗೆ ಡಾಕ್ಟರ್ ಸುಲೋಚನಾ ಮಾಡುವಂತಹ ನಮಸ್ಕಾರಗಳು. ವೀಕ್ಷಕರೇ, ಇಂದು ನಾನು ತುಂಬಾನೇ ಪ್ರಮುಖವಾದಂತ ವಿಚಾರವನ್ನ ತಿಳಿಸ್ಕೊಡ್ತಿದ್ದೀನಿ. ಒಂದ್ ರೀತಿ ಕುತೂಹಲದ ವಿಚಾರ ಸಹ. ನಾನ್ ಡಾಕ್ಟರ್ ಸುಲೋಚನಾ ಆಗಿದ್ದೀನಿ, ಒಂದ್ ರೀತಿ ಹೆಮ್ಮೆಯ ವಿಚಾರ ಅನ್ಸುತ್ತೆ. ಹಾಗೇನೆ ಕೆಲವೊಂದು ಮಾಹಿತಿ ತಿಳಿಯದಂತಹ ವ್ಯಕ್ತಿಗಳಿಗೆ ತಿಳಿಸಿಕೊಡುವಂತಹ ಒಂದು ಚಿಕ್ಕ ಅವಕಾಶ ಅಂತ ಹೇಳ್ತೀನಿ. ಭಾವಸಿಂಚನ ಈ ಒಂದು ಚಾನಲ್ ಮೂಲಕ ನಿಮಗೆ ಕೆಲವು ಮಾಹಿತಿಗಳನ್ನ ಹೊತ್ತು ತಂದಿದ್ದೇನೆ. PhD, ಸೊ ಡಾಕ್ಟರ್ ಆಫ್ ಫಿಲಾಸಫಿ ಅಂತ ಹೇಳ್ತೀವಿ. ಯಾತಕ್ಕೆ PhD ತಗೊಳ್ಬೇಕು ಅಂದ್ರೆ, ಯಾವುದೇ ವಿಷಯದಲ್ಲಾಗ್ಲಿ ಪ್ರಾವೀಣ್ಯತೆ ಹೊಂದಿ ಯಾವುದಾದ್ರೂ ಕ್ಷೇತ್ರದಲ್ಲಿ ಅಧ್ಯಯನ ಮಾಡಿ ಅದಕ್ಕೆ ಪೂರಕವಾದ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಸಮಗ್ರವಾದ ವಿಚಾರಗಳನ್ನ ತಿಳ್ಕೊಂಡು ಜನ ಸಮೂಹಕ್ಕೆ ಒಂದು ಪುಸ್ತಕದ ಮೂಲಕ ಅದನ್ನ ತಲುಪಿಸುವಂತಹ ಒಂದು ಪ್ರಯತ್ನವನ್ನ ಮಾಡುವಂಥದ್ದಾಗಿರುತ್ತೆ. ಈ ನಿಟ್ಟಿನಲ್ಲಿ ಒಂದು ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಅಧ್ಯಯನ ಮಾಡುವಂತಹ ಒಂದು ವ್ಯಾಸಂಗದ ಒಂದು ಪ್ರವೃತ್ತಿ ಅಂತ ಹೇಳ್ಬೋದು. ಅದನ್ನೇ ನಾವು PhD ಅಂತ ಹೇಳ್ತೀವಿ, ಡಾಕ್ಟರ್ ಆಫ್ ಫಿಲಾಸಫಿ. PhD ಡಾಕ್ಟರ್ ಆಫ್ ಫಿಲಾಸಫಿಯಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಸಂಶೋಧನೆಯನ್ನ ಮಾಡಬಹುದು. ಏನಂದ್ರೆ, ಸಂಶೋಧನಾರ್ಥಿಗಳು ಇಂಥದ್ದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ ಏನು, ಅದು ಪರ್ಟಿಕ್ಯುಲರ್ಲಿ ಇದೇ ಕ್ಷೇತ್ರದಲ್ಲಿ PhD ಮಾಡಬೇಕು ಅಂತ ಏನಿಲ್ಲ. ಹಲವಾರು ಕ್ಷೇತ್ರಗಳಲ್ಲಿ ವೈದ್ಯಕೀಯ ರಂಗ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಸಂಸ್ಕೃತಿ, ಕಲೆ, ವಿಜ್ಞಾನ, ಎಲ್ಲ ರೀತಿಯ ಕೆಲವೊಂದು ಕ್ಷೇತ್ರಗಳನ್ನು PhD ಯನ್ನ ಮಾಡ್ಬೋದು. ಆದ್ರೆ ಯೂನಿವರ್ಸಿಟಿ ಅಂಡರಲ್ಲೇ ಮಾಡಬೇಕಾಗುತ್ತೆ. ಇದು ಒಂದ್ ರೀತಿ ಯೂನಿವರ್ಸಿಟಿ ಕೊಡುವಂತಹ PhD 5 ವರ್ಷ ಏನು ಕಷ್ಟಪಟ್ಟು ಓದಿ ಸಂಶೋಧನಾರ್ಥಿ ಒಬ್ಬ ಗೈಡ್ ನ ಮಾರ್ಗದರ್ಶನದಲ್ಲಿ ಮಾಡುವಂತಹ ಒಂದು PhD ಇದಾಗಿರುತ್ತೆ. ಇನ್ನು ಅದನ್ನ ಬಿಟ್ಟಂತೆ ಗೌರವ ಡಾಕ್ಟರೇಟ್ ಕೂಡ ಇರುತ್ತೆ. ಆ ಗೌರವ ಡಾಕ್ಟರೇಟ್ ಅಂದ್ರೆ ಯಾವುದಾದ್ರೂ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ವ್ಯಕ್ತಿಗಳನ್ನ ಗುರುತಿಸಿ ಯೂನಿವರ್ಸಿಟಿಗಳು ಕೊಡುವಂತಹ ಏನು ಅವಾರ್ಡ್ಗಳಿರುತ್ತೆ ಅದನ್ನು ಕೂಡ ಅವ್ರನ್ನ ಕೂಡ ನಾವು ಡಾಕ್ಟರ್ ಅಂತ ನಾವು ಕರಿಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಡಾಕ್ಟರ್ ರಾಜ್ಕುಮಾರ್, ನಿಮ್ಗೆ ಗೊತ್ತೇ ಇದೆ, ಅವರು ಓದಿರೋ ಅಂಥದ್ದು 3ರಿಂದ 4ನೇ ತರಗತಿ ಮಾತ್ರ. ಆದ್ರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳೋದು ಅವ್ರಿಗೆ ಒಂದು ಯೂನಿವರ್ಸಿಟಿ ಗೌರವಯುತವಾಗಿ ಅವರ ಸಾಧನೆಯನ್ನ ಗುರುತಿಸಿ ಕೊಟ್ಟಿರುವಂತಹ ಗೌರವವಾಗಿರುತ್ತೆ. ಹಾಗೆಯೇ ವೀಕ್ಷಕ ಬಂಧುಗಳೇ, ಡಾಕ್ಟರೇಟ್ ಅಂತ ನಾವು ನೋಡೋದಾದ್ರೆ ಈ ಒಂದು ತುಮಕೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಸಹ ನಡೆದಾಡುವ ದೇವರು ಎಂದೇ ಪ್ರಸಿದ್ಧರಾಗಿದ್ದಂತಹ ದಿವಂಗತ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳಿಗೆ ಸಹ ಗೌರವ ಡಾಕ್ಟರೇಟ್ ಸಂದಿದೆ. ತುಮಕೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಕೊಟ್ಟು ಅವರನ್ನ ಸ್ಮರಣಾರ್ಥವಾಗಿ ಅವ್ರನ್ನ ಖಂಡಿತ ನೆನಪಿಸ್ಕೋತಾ ಇದೆ. ಒಂದ್ ರೀತಿ ತುಮಕೂರು ವಿಶ್ವವಿದ್ಯಾಲಯಕ್ಕೂ ಇದು ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳ್ಬೋದು. ಇರುವಂತಹ ಕರ್ನಾಟಕದಲ್ಲಿ ಇರುವಂತಹ ಅನೇಕ
ಯೂನಿವರ್ಸಿಟಿಗಳು ಕನ್ನಡದಲ್ಲಿ ಕರ್ನಾಟಕದಲ್ಲಿ ಸಾಧನೆ ಮಾಡಿದಂತಹ ವ್ಯಕ್ತಿಗಳಿಗೆ ಗೌರವ ಡಾಕ್ಟರೇಟ್ ಅನ್ನ ಕೊಡ್ತಾರೆ. ಹಾಗೆಯೇ ಭಾರತದಲ್ಲೂ ಕೂಡ ಹಲವಾರು ಯೂನಿವರ್ಸಿಟೀಸ್ಗಳು ಭಾರತಾದ್ಯಂತ ಹೆಸರು ಮಾಡಿರುವಂತಹ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಬೇರೆ ಬೇರೆ ಯೂನಿವರ್ಸಿಟೀಸ್ಗಳಿದೆ. ನಮ್ಮಲ್ಲಿ ಹೇಗೆ ಈಗ ಕುವೆಂಪು ವಿಶ್ವವಿದ್ಯಾಲಯ, ಹಾಗೆ ತುಮಕೂರು ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯ ಹೀಗಿದಾವೋ ಹಾಗೇನೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಕೂಡ ಇರುವಂತಹ ವಿಶ್ವವಿದ್ಯಾಲಯಗಳು ಅಲ್ಲಿ ಆಯ್ಕೆಯಾದಂತಹ ಪ್ರತಿಭಾನ್ವಿತ ಸಾಧಕ ವ್ಯಕ್ತಿಗಳಿಗೆ ಡಾಕ್ಟರೇಟ್ನ ಕೊಡ್ತಾರೆ. ಇದು ಗೌರವ ಡಾಕ್ಟರೇಟ್ ಆಗಿರುತ್ತೆ. ಹಾಗೇನೆ ಮತ್ತೊಂದು ವಿಭಾಗದಲ್ಲಿ ನೋಡೋದಾದ್ರೆ ಡಾಕ್ಟರ್ಸ್, ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, MBBS MD ಹೀಗೆ ಮೆಡಿಸಿನ್ ಅಲ್ಲಿ ಓದಿರೋರ್ನ ಸಾಮಾನ್ಯವಾಗಿ ಡಾಕ್ಟರ್ ಅಂತ ಹೇಳ್ತಾ ಇರ್ತೀವಿ. ಡಾಕ್ಟರ್ಗಳು ಮೆಡಿಸಿನ್ ಕೊಡ್ತಾರೆ, ಸರ್ಜರಿ ಮಾಡ್ತಾರೆ, ಇವರು ಕೂಡ ಡಾಕ್ಟರ್ ಆಗಿರ್ತಾರೆ. ಹೀಗೆ ನಾವು 3 ಹಂತದಲ್ಲಿ ಈ ಡಾಕ್ಟರ್ ಈ ಪದವಿಯನ್ನ ನೋಡ್ಬೋದಾಗಿರುತ್ತೆ. ಒಂದು, ಯೂನಿವರ್ಸಿಟಿಯಲ್ಲಿ 5 ವರ್ಷ PhDಯನ್ನ ಮಾಡಿ ತಗೊಳ್ಳುವಂತಹ ಡಾಕ್ಟರೇಟ್, ಹಾಗೇನೆ ಗೌರವ ಡಾಕ್ಟರೇಟ್, ಹಾಗೇನೆ ಡಾಕ್ಟರ್ಗಳಿಗೆ MBBS ಡಾಕ್ಟರ್ ಮೆಡಿಸಿನ್ಗಳನ್ನ ಕೊಡೋದಕ್ಕೆ ಆಧಾರಿತವಾಗಿ ಅವ್ರನ್ನ ನಾವು ಡಾಕ್ಟರ್ ಅಂತ ಸಹ ಕರಿತೀವಿ. ವೀಕ್ಷಕರೇ, ನಿಮಗೆ ಈ ಇಂಟ್ರೆಸ್ಟಿಂಗ್ ಮಾಹಿತಿಗಳು ಇಷ್ಟ ಆಯ್ತು ಅಂತ ನಾನು ಭಾವಿಸಿರ್ತೇನೆ. PhD ಪದವಿಯನ್ನ ಮಾಡಬೇಕು ಅಂದ್ರೆ ಏನೇನೆಲ್ಲ ವಿದ್ಯಾರ್ಹತೆ ಇರಬೇಕು ಅನ್ನೋದು ನಿಮಗೆ ಕುತೂಹಲ ಇರುತ್ತೆ ಅಲ್ವೇ? ಖಂಡಿತ PhD ಮಾಡಬೇಕು ಅನ್ನೋ ಮಹತ್ವಾಕಾಂಕ್ಷೆ ಇರುವಂತಹ ಯಾವ ಕ್ಷೇತ್ರದಲ್ಲಿ ಅವರು ಓದ್ತಿದ್ರೂ ಪರವಾಗಿಲ್ಲ. ಏನಂದ್ರೆ ಕೆಲವೊಂದು ಈಗ ಸೈನ್ಸ್ ಸಬ್ಜೆಕ್ಟ್ ಆಗಿರ್ಬೋದು, ಆರ್ಟ್ಸ್ ಸಬ್ಜೆಕ್ಟ್ ಆಗಿರ್ಬೋದು, ಅಥವಾ ಯಾವುದೇ ವಾಣಿಜ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಸಬ್ಜೆಕ್ಟ್ಗಳಾಗಿರ್ಬೋದು, ಅಥವಾ MTech ಮಾಡಿದ್ರು ಅವರು ಕೂಡ PhDಯನ್ನ ಮಾಡ್ಬೋದು. ಅಥವಾ ಯಾವುದೇ ಈಗ ಕನ್ನಡ MA, ಇತಿಹಾಸದಲ್ಲಿ MA ಅಥವಾ ಇಂಗ್ಲಿಷ್ MA, ಈ ತರ MA ಪದವಿಗಳನ್ನ ಮಾಡಿ ಸಹ ಅವರು ಡಾಕ್ಟರೇಟ್ನ ತಗೊಳ್ಳಿಕ್ಕೆ ಅವರು ಅರ್ಹರಾಗಿರ್ತಾರೆ. ಒಟ್ಟಿನಲ್ಲಿ ಸ್ನಾತಕೋತ್ತರ ಪದವಿ ಅನ್ನೋದೊಂದು ಮಾನದಂಡವಾಗಿರುತ್ತೆ. ಹಾಗಾಗಿ ಎಲ್ಲ ಯೂನಿವರ್ಸಿಟಿಗಳು ಕೂಡ PhDಯನ್ನ ಕೊಡೋದಕ್ಕೆ ಅರ್ಹರಾಗಿರ್ತಾರೆ. ಸೊ ತುಮಕೂರು ವಿಶ್ವವಿದ್ಯಾಲಯ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಅಥವಾ ಹೆಸರಾ ಅಂತ ಏನೋ ಒಂದು ಹಳೆಯ ವಿಶ್ವವಿದ್ಯಾಲಯ ಅಂತಾನೆ ಗುರುತಿಸ್ಕೊಂಡಿದೆ, ಮೈಸೂರು ಸಹ. ಏನಂದ್ರೆ ಕುವೆಂಪುರವರು ಕೂಡ ಡಾಕ್ಟರೇಟ್ ಪದವಿಯನ್ನ ಮೈಸೂರಿಂದ ಪಡೆದ್ರು ಅನ್ನೋದು ಒಂದು ಶ್ಲಾಘನೀಯ ಅಂಶವಾಗಿದೆ ಅಂತ ನಾವು ಹೇಳ್ಬೋದು. ಒಟ್ಟಿನಲ್ಲಿ ಡಾಕ್ಟರೇಟ್ ಪದವಿಗೆ ಸ್ನಾತಕೋತ್ತರ ಪದವಿ ತುಂಬಾ ಅತ್ಯಗತ್ಯವಾಗಿರುತ್ತೆ. ಹಾಗೆಯೇ ಈಗ UGC ನಿಯಮಾವಳಿಗಳಿದೆ, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್, ಆ ನಿಯಮಾವಳಿಯಂತೆ KSET ಮತ್ತು ನೆಟ್ ಅಂತ ಹೇಳ್ತೀವಿ, ಆ ಪರೀಕ್ಷೆಗಳನ್ನ ಅಟೆಂಡ್ ಆಗಿ ಅದರಲ್ಲಿ ಉತ್ತೀರ್ಣರಾಗಿದ್ರೆ, ಮತ್ತೆ JRF ಅಂತ ಕೂಡ ಇದೆ, ಜೂನಿಯರ್ ರಿಸರ್ಚ್ ಫೆಲೋಶಿಪ್, ಇದಕ್ಕೆ ಆಯ್ಕೆಯಾಗಿ ಆ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿ ಅವರು PhDಯನ್ನ ಸಂಶೋಧನೆಯನ್ನ ಕೈಗೊಳ್ಳುವಲ್ಲಿ ಅವರು ಪ್ರಮುಖರಾಗಿರ್ತಾರೆ. ಮತ್ತು ಮಾರ್ಗದರ್ಶಕರ ನೇತೃತ್ವದಲ್ಲಿನೇ ಈ ಪ್ರೋಸೆಸ್ ನಡೆಯುತ್ತೆ. ಒಂದು ಯೂನಿವರ್ಸಿಟಿ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸಂಶೋಧನಾರ್ಥಿಗೆ ಈ ವ್ಯಕ್ತಿ ಗೈಡ್ ಅಥವಾ ಮಾರ್ಗದರ್ಶಕರಾಗಿರ್ತಾರೆ ಅಂತ ಅವರ ಯೂನಿವರ್ಸಿಟಿಯವರು ಅಲರ್ಟ್ ಮಾಡ್ತಾರೆ. ಹಾಗೇನೆ ಆ ಅಲರ್ಟ್ ಮಾಡಿದಂತಹ ವ್ಯಕ್ತಿಗೆ ಅವರು ಮಾರ್ಗದರ್ಶಕರಾಗಿರ್ತಾರೆ. ಸಂಬಂಧಪಟ್ಟಂತ ವ್ಯಕ್ತಿಗಳು ಅವರು ಈಗಾಗ್ಲೇನೆ ಡಾಕ್ಟರೇಟ್ ತಗೊಂಡು ನಾಮನಿರ್ದೇಶನಗೊಂಡಿರಬೇಕು ಮತ್ತು ಅವರು ಎಲಿಜಿಬಿಲಿಟಿ ಇರಬೇಕು. ಅವರಿಗೆ ಡಾಕ್ಟರೇಟ್ ಪದವಿಯನ್ನ ಏನು ಮಾರ್ಗದರ್ಶನ ನೀಡಲಿಕ್ಕೆ ಆ ಒಂದು ಗೈಡ್ ಅರ್ಹರಾಗಿದ್ದಾಗ ಮಾತ್ರ ಅವರ ಬಳಿ ಹೋಗಿ ಸಂಶೋಧನಾರ್ಥಿಗಳು ಯೂನಿವರ್ಸಿಟಿಯಿಂದ ಸೆಲೆಕ್ಟ್ ಆಗಿ ಅವರ ಬಳಿ ಹೋಗಿ ಈ ಒಂದು ಏನು PhD ಪದವಿಯನ್ನ ಪೂರೈಸಬಹುದು. PhDಯಲ್ಲಿ ಅರೆಕಾಲಿಕವಾಗಿ ಕೂಡ ಸೇರ್ಕೋಬಹುದು, ಅಂದ್ರೆ ಪಾರ್ಟ್ ಟೈಮ್ ಆಗಿ ಕೂಡ PhDಯನ್ನ ವ್ಯಾಸಂಗ ಮಾಡ್ಬೋದು, ಅಥವಾ ಫುಲ್ ಟೈಮರ್ ಆಗಿ ಕೂಡ ವ್ಯಾಸಂಗ ಮಾಡ್ಬೋದು. ಈ ತರ ಎರಡು ಫೆಸಿಲಿಟಿಯನ್ನ ಈ ಒಂದು ಯೂನಿವರ್ಸಿಟಿಗಳು ಪ್ರೊವೈಡ್ ಮಾಡುತ್ತೆ ಸ್ಟೂಡೆಂಟ್ಸ್ಗೋಸ್ಕರ. ಬೇರೆ ಕೆಲಸಕ್ಕೆ ಹೋಗ್ಕೊಂಡು ಕೂಡ ಅಥವಾ ಯಾವ್ದಾದ್ರು ಉದ್ಯೋಗದಲ್ಲಿ ಇದ್ಕೊಂಡು ಕೂಡ PhDಯನ್ನ ಮಾಡ್ಲಿಕ್ಕೆ ಆದ್ರೆ ಆ ಇಲಾಖೆಯ ಅನುಮತಿಯನ್ನ ಪಡಿಬೇಕಾಗತ್ತೆ. ಅಥವಾ ಇಲ್ಲ ಯಾವುದೇ ಬೇರೆ ಕೆಲ್ಸಕ್ಕೆ ಹೋಗಲ್ಲ, ನಾನು ಬೇಗ PhD ಮುಗಿಸ್ಕೋಬೇಕು ಅಂದ್ರೆ ಕೇವಲ 3 ರಿಂದ 4 ವರ್ಷದಲ್ಲಿ PhDಯನ್ನ ಫುಲ್ ಟೈಮ್ ಆಗಿ ತಗೊಂಡು ಮುಗಿಸ್ಕೊಳ್ಳುವಂತಹ ಒಂದು ಅವಕಾಶಗಳು ಕೂಡ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಇರುತ್ತೆ. ಒಟ್ಟಿನಲ್ಲಿ 2 ರೀತಿಯ ವಿದ್ಯಾರ್ಥಿಗಳನ್ನ ಸಹ ನಾವು ನೋಡ್ಬೋದಾಗುತ್ತೆ. ಆದ್ರೆ ಪಾರ್ಟ್ ಟೈಮ್ ಅಲ್ಲಿ ಮಾಡುವಂತಹ PhD ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಸಮಯಾವಕಾಶ ಬೇಕಾಗಿರುತ್ತೆ. 5 ರಿಂದ 6 ವರ್ಷ ಸಾಮಾನ್ಯಕ್ಕೆ ಪಾರ್ಟ್ ಟೈಮ್ ಅಲ್ಲಿ ಮಾಡುವಂತಹ ವಿದ್ಯಾರ್ಥಿಗಳು ತೆಗೆದುಕೊಳ್ಳುವಂಥದ್ದು ವಾಡಿಕೆಯಾಗಿರುತ್ತೆ. ಕೆಲವರು ಕೆಲಸಕ್ಕೆ ಓದ್ಲಿಕ್ಕೆ ಅವರಿಗೆ ಅನುಕೂಲ ಆಗಲ್ಲ, ಆರ್ಥಿಕವಾಗಿ ಅವರು ತುಂಬಾನೇ ಅಷ್ಟೊಂದು ಸ್ಟೇಬಲ್ ಆಗಿರೋದಿಲ್ಲ ಅನ್ನೋರು ಅವರು ಕೆಲಸಕ್ಕೆ ಓದ್ಕೊಂಡು ಅದರಲ್ಲಿಂದ ಬರ್ತಕ್ಕಂಥ ಹಣವನ್ನ ಇನ್ವೆಸ್ಟ್ ಮಾಡಿ ಕೂಡ ಅವರು PhDಯನ್ನ ಮಾಡ್ಲಿಕ್ಕೆ ಅರ್ಹರಾಗಿರ್ತಾರೆ.
PhD ನಾವು ಅನ್ಕೊಳ್ಳುವಷ್ಟು ಈಸಿ ಖಂಡಿತ ಅಲ್ಲ ವೀಕ್ಷಕರೇ. ಸೊ ಮಹತ್ ಸಾಧನೆ ಆಗಿರಬೇಕು, ಮತ್ತೆ ಆ ಕ್ಷೇತ್ರದಲ್ಲಿ ಸಮಗ್ರವಾಗಿ ಆ ಸಂಶೋಧನಾರ್ಥಿ ಅಧ್ಯಯನ ಮಾಡಿ ತುಂಬ ಕಷ್ಟಪಟ್ಟು ಏನು ಆ ಸಂಶೋಧನೆಯ ಕೆಲವೊಂದು ನಿಯಮಗಳಿದೆ, ವಿಷಯದ ಆಯ್ಕೆ ಆಗಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ರಿವ್ಯೂ ಆಫ್ ಲಿಟ್ರೇಚರ್ ಅಂತ ಹೇಳ್ತೀವಿ, ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನ ಈಗಾಗಲೇ ಬರೆದಿದ್ರೆ ಅದನ್ನೆಲ್ಲ ರೆಫರ್ ಮಾಡಿರಬೇಕು ಅದಕ್ಕೆ ಪೂರಕವಾಗಿ. ಅದೇ ರೀತಿ ಅವರು ತೆಗೆದುಕೊಂಡಂತಹ ವಿಷಯದ ಆಯ್ಕೆಯ ಶೀರ್ಷಿಕೆ ಇನ್ನೆಲ್ಲೂ ಕೂಡ ಇದೆ, ಈ ಮೊದಲು ಯಾವ ವಿದ್ಯಾರ್ಥಿನೂ ಕೂಡ ಅದು ಮಾಡಿರಬಾರ್ದು. ಅದನ್ನ ಮಾರ್ಗದರ್ಶಕರ ಒಂದು ನೇತೃತ್ವದಲ್ಲೇ ಆ ಸಂಶೋಧನಾರ್ಥಿ ಮಾಡಬೇಕಾಗುತ್ತೆ. ಅಂದ್ರೆ ಎಲ್ಲೂ ಕಾಪಿ ಆಗಿರ್ಬೋದು, ಆ ಶೀರ್ಷಿಕೆ ಮತ್ತೆ ಆ ಸಬ್ಜೆಕ್ಟ್ ಕಾಪಿ ರೈಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗೇನೆ ಹಲವಾರು ಸ್ಟೆಪ್ಗಳಿದೆ. ಒಂದು ವಿಷಯದ ಆಯ್ಕೆ, ಟೈಟಲ್ ಆದ್ಮೇಲೆ ಅದಕ್ಕೆ ಇಂಟ್ರೊಡಕ್ಷನ್ ಇರುತ್ತೆ, ಆಮೇಲೆ ರಿವ್ಯೂ ಆಫ್ ಲಿಟ್ರೇಚರ್ ಇರುತ್ತೆ, ಅದಾದ ನಂತರ ಡೇಟಾ ಕಲೆಕ್ಷನ್ಸ್ ಇರುತ್ತೆ, ಹಾಗೇನೆ ಡೇಟಾ ಅನಾಲಿಸಿಸ್ ಇರುತ್ತೆ, ಹಾಗೇನೆ ಟ್ಯಾಬ್ಯುಲೇಷನ್ ಪ್ರಾಸೆಸ್ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಂತಹ ಸಮಗ್ರ ಮಾಹಿತಿಗಳನ್ನ ಕಲೆಕ್ಟ್ ಮಾಡಬೇಕಾಗಿರುತ್ತೆ. ಅದಕ್ಕೆ ಪ್ರಾಥಮಿಕ ಆಕರಗಳು ಮತ್ತು ಮಾಧ್ಯಮಿಕ ಆಕರಗಳು ಏನು ಎಲ್ಲವನ್ನು ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಗ್ರಹಿಸಿ ಅವುಗಳನ್ನೆಲ್ಲ ಟೇಬಲ್ ವರ್ಕ್ ಮಾಡಬೇಕಾಗುತ್ತೆ. ಹಲವಾರು ರೀತಿಯ ಅವ್ರಿಗೇನು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಸಂಶೋಧನೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂತಹ ಏನು ಜನ ಆಗಿರ್ಬೋದು ಸ್ಯಾಂಪಲಿಂಗ್ ಮೆಥಡ್ ಅಲ್ಲಿ ತಗೊಬೇಕಾಗುತ್ತೆ. ಅಂದ್ರೆ ಇಷ್ಟು ಜನನ್ನ ಫೋಕಸ್ ಮಾಡಿ ಆ ಆಧಾರಿತವಾಗಿ ತಾನು ಆ ಒಂದು PhD ಪುಸ್ತಕವನ್ನ ಬರಿತೀನಿ ಅಂತ ಆ ಒಂದು ವಿದ್ಯಾರ್ಥಿಗೆ ನಾಲೆಡ್ಜ್ ಇರಬೇಕಾಗತ್ತೆ. ಹಾಗಾಗಿ ಅವೆಲ್ಲ ಕೂಡ ಕೆಲವೊಂದು ಸಂಶೋಧನೆಯ ಟೆಕ್ನಿಕ್ಸ್ ನ ಮತ್ತು ನಿಯಮಾವಳಿಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಹಾಗಾಗಿ ಅವೆಲ್ಲ ವೈಜ್ಞಾನಿಕವಾಗಿ ಎಷ್ಟು ಈಗ ಹಿಸ್ಟಾರಿಕಲ್ ಬೇಸ್ಡ್ ಆಗಿ ಕೂಡ ಸಂಶೋಧನೆಗಳನ್ನ ನಡೆಸ್ಬೋದು. ಹಾಗೇನೆ ಹಲವಾರು ಈಗ ಫಾರ್ ಎಕ್ಸಾಂಪಲ್ ಈಗ ಎರಡು ಪತ್ರಿಕೆ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಮತ್ತು ಹೋಲಿಕೆಗಳು, ಇದನ್ನ ಎಕ್ಸಾಂಪಲ್ ಅಷ್ಟೇ ನಾ ಹೇಳ್ತಿರೋದು. ಆ ತರ ಕೂಡ ನೀವು ಸಂಶೋಧನೆಗಳನ್ನ ಮಾಡ್ಬೋದು. ಅಥವಾ ಯಾರಾದ್ರೂ ಈಗ ಕನ್ನಡ ಭಾಷಾ ಪರಿಣಿತರಾಗಿದ್ದು ಕನ್ನಡದಲ್ಲಿ ತಾವು PhD ಮಾಡಬೇಕು ಅಂದ್ರೆ ಈಗ ಕುವೆಂಪುರವ್ರದ್ದಾಗಿರ್ಬೋದು ಅಥವಾ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ದಾಗಿರ್ಬೋದು, ಅವರ ಕೃತಿಗಳನ್ನ ವಿಮರ್ಶಾತ್ಮಕವಾಗಿ ಮಾಡಿಕೊಂಡು ಅದರಲ್ಲಿ ಕೂಡ PhD ಯನ್ನ ಮಾಡ್ಬೋದು. ಹೀಗೆ PhD ಯಲ್ಲಿ ಅನೇಕ ಹಂತಗಳಿದೆ. ಇನ್ನ ನನ್ನ ಸ್ವಯಂ ಅನುಭವಕ್ಕೆ ಬಂದ್ರೆ, ನಾನು ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನ ಭಾರತಿಯಲ್ಲಿ ಸತತ 5 ವರ್ಷಗಳು ಮಾರ್ಗದರ್ಶಕರ ನೇತೃತ್ವದಲ್ಲಿ PhD ಅಧ್ಯಯನವನ್ನ ಕೈಗೊಂಡೆ. ನನಗೆ ಇಂಟ್ರೆಸ್ಟ್ ಇದ್ದಂತಹ ಒಂದು ಟಾಪಿಕ್ ಅಂದ್ರೆ ಗ್ರಾಮೀಣ ಮಹಿಳೆಯರು ಅಥವಾ ಗ್ರಾಮೀಣ ಬದುಕಿನ ಕೆಲವೊಂದು ಆಯಾಮಗಳು, ಇವುಗಳ ಬಗ್ಗೆ ತೀವ್ರಕರವಾದಂತಹ ಇಂಟ್ರೆಸ್ಟ್ ಇತ್ತು. ಅವರು ಮಾಧ್ಯಮಗಳನ್ನ ಹೇಗೆಲ್ಲ ಯುಟಿಲೈಸ್ ಮಾಡ್ಕೋತಾರೆ, ಖಂಡಿತ ಅವರು ಈಗ ಚುನಾವಣೆ ಹತ್ರ ಬರ್ತಾ ಇದೆ ಅಥವಾ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯಾವ ರೀತಿ ಗ್ರಾಮೀಣರು ಅಲರ್ಟ್ ಆಗಿರ್ತಾರೆ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯಾವ ತರ ಅವರು ಪಾತ್ರವನ್ನ ನಿರ್ವಹಿಸ್ತಾರೆ, ಇಂತಹ ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ನನಗೆ ತುಂಬಾ ಕುತೂಹಲ ಇತ್ತು. ಹಾಗಾಗಿ ನನ್ನ ವೈಯಕ್ತಿಕ ಕುತೂಹಲದ ಆಧಾರಿತವಾಗಿ ನನ್ನ ಮಾಸ್ಟರ್ ಡಿಗ್ರಿ ಮುಗಿದು ರೇಡಿಯೋ ಸ್ಟೇಷನ್ ನಲ್ಲಿ ನಾನು ಪ್ರಸ್ತುತ ವರ್ಕ್ ಮಾಡ್ತಾ ಇದ್ದೇನೆ. ಆದರೆ ಇದಕ್ಕಿಂತ ಮುನ್ನ ಅಂದ್ರೆ ನಾನೇನು SSIT ರೇಡಿಯೋ ಸ್ಟೇಷನ್ ಅಲ್ಲಿ ಕೆಲಸ ಮಾಡೋಕೆ ಸೇರುವ ಮುನ್ನ ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ರೆ ಅಂದ್ರೆ ಒಂದು 5-6 ವರ್ಷಗಳ ಹಿಂದೆ ನಾನು ಯೂನಿವರ್ಸಿಟಿಗೆ ಅಪ್ಲೈ ಮಾಡಿಕೊಂಡು ಅಲ್ಲಿ ನನಗೆ ಎಲಿಜಿಬಿಲಿಟಿ ಸಿಕ್ತು. ಜನರಲ್ ಮೆರಿಟ್ ಅಲ್ಲಿ PhDಗೆ ನನಗೆ ಸೀಟ್ ಸಿಕ್ತು. ಹಾಗಾಗಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಜಗದೀಶ್ ಪ್ರಕಾಶ್ ಎನ್ನುವವರ ಮಾರ್ಗದರ್ಶನದಲ್ಲಿ ನಾನು PhDಯನ್ನ ನಿರ್ವಹಿಸಿದ್ದೇನೆ. ಸತತ 5 ವರ್ಷಗಳು ನಾನು ಯೂನಿವರ್ಸಿಟಿಯಲ್ಲಿ ಇದ್ಕೊಂಡು ಈ ಪುಸ್ತಕವನ್ನ ಸಹ ಬರೆದಿದ್ದೇನೆ. ಏನು ಪೂರ್ತಿ ಶೀರ್ಷಿಕೆಯನ್ನ ಹೇಳ್ತೀನಿ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಚುನಾಯಿತ ಮಹಿಳೆಯರ ಮಾಧ್ಯಮ ಒಡನಾಟ ಮತ್ತು ಅಭಿವೃದ್ಧಿ ಯೋಜನೆಗಳ ಪ್ರಚಾರಕ್ಕೆ ಮಾಧ್ಯಮಗಳ ಬಳಕೆ ಒಂದು ಅಧ್ಯಯನ. ಈ ರೀತಿ ನಾನು ಕರ್ನಾಟಕವನ್ನ 4 ಝೋನ್ ಮಾಡಿ 4 ಕಂದಾಯ ವಿಭಾಗಗಳನ್ನ ಪತ್ತೆ ಹಚ್ಚಿ ಆ ಕಂದಾಯ ವಿಭಾಗಗಳ ಮೂಲಕ ಜನಗಳನ್ನ ನಾನು ನೇರವಾಗಿ ಅವರನ್ನ ಹೋಗಿ ಮಾತಾಡಿಸಿ ಅವರ ಮೂಲಕ ವಿಶೇಷವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರನ್ನ ನಾನೇ ಖುದ್ದಾಗಿ ಹೋಗಿ ಮಾತಾಡಿಸಿ ಅವರುಗಳಿಂದ ಡೇಟಾ ಕಲೆಕ್ಷನ್ಸ್ ನ ಮಾಡಿ ಅವರಿಂದ ಬಂದಂತಹ ಮಾಹಿತಿ ಆಧಾರಿತವಾಗಿ ಈ ಪುಸ್ತಕವನ್ನ ರಚನೆ ಮಾಡಿದ್ದೀನಿ. ಖಂಡಿತ ನನಗೆ ಇದೊಂದು ಹೆಮ್ಮೆ ಅನ್ಸುತ್ತೆ. ಹಾಗೇನೆ ಏನು ಈ ಒಂದು ಪುಸ್ತಕ, ಈ ಒಂದು ಗ್ರಂಥ ಈ ರೀತಿ ಮೂಡಿ ಬರಲಿಕ್ಕೆ ಸಹಕರಿಸಿದಂತಹ ಅನೇಕ ಮಂದಿ ಇದ್ದಾರೆ. ಕೆಲವರು ಸಂದರ್ಶನಕ್ಕೆ ಹೋದಾಗ ಚೆನ್ನಾಗಿ ಕೋಆಪರೇಷನ್ ಕೊಡ್ತಿದ್ರು, ಕೆಲವರು ಮೇಡಮ್ ನಮ್ಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಕೂಡ
ಕೂಡ ಹೇಳ್ತಿದ್ರು. ಆದರೂ ನಾನೊಬ್ಳು ಸಂಶೋಧನಾರ್ಥಿಯಾಗಿ ಅವ್ರನ್ನ ಮನವೊಲಿಸಿ ಅವರಿಂದ ಮಾಹಿತಿಗಳನ್ನ ಪಡೆಯುವಂಥದ್ದು ಒಂದು ಟಾಸ್ಕ್ ಅಂತಾನೆ ಹೇಳ್ಬೋದು. ಆದರೆ ಎಲ್ಲ PhD ಮಾಡುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಈ ಎಲ್ಲ ಸಂಕಷ್ಟಗಳು ಬರುತ್ತೆ. ಅವರು ಸರ್ವೆ ಮಾಡೋಕೆ ಹೋದಾಗ ಅಥವಾ ಡೇಟಾ ಕಲೆಕ್ಷನ್ಸ್ ಮಾಡೋಕೆ ಹೋದಾಗ ಎಲ್ಲ ತುಂಬಾನೇ ಕಷ್ಟಗಳನ್ನ ಎದುರಿಸ್ಬೇಕಾಗಿರೋ ಚಾನ್ಸಸ್ಸು ಇರುತ್ತೆ. ಆದರೆ ಕಷ್ಟಪಟ್ರೇನೆ ತಮ್ಮ ಹೆಸರಿನ ಮುಂದೆ ಈ ಡಾಕ್ಟರೇಟ್ ಬರಲಿಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಸುಲೋಚನಾ ಆಗಿದ್ದ ನಾನು ಡಾಕ್ಟರೇಟ್ ಪದವಿಯನ್ನು ತಗೊಳ್ಲಿಕ್ಕೆ ಖಂಡಿತ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಎಲ್ಲ ಪ್ರಾಧ್ಯಾಪಕರೊಂದಾಗಿರ್ಬೋದು, ನನ್ನ ಮಾರ್ಗದರ್ಶಕರಾಗಿರ್ಬೋದು, ಅಥವಾ ನಾನು ಏನು ಸರ್ವೆ ಮಾಡಲಿಕ್ಕೆ ಹೊರಟೆ ಆ ಒಂದು ಸಂವಾದಿಗಳು ಅಂತ ಕರಿತೀವಿ, ಅಂದರೆ ಸ್ಯಾಂಪಲ್ಸ್, ಅಂದರೆ ಎಷ್ಟು ಜನನ ತಗೊಂಡು ನಾವು ಅವರ ಮಾಹಿತಿಗಳನ್ನ ಕಲೆ ಹಾಕಿ ಈ ಪುಸ್ತಕ ಬರಿತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹೀಗೆ ಈ ಪುಸ್ತಕ ಖಂಡಿತ ಕರ್ನಾಟಕದ ಅಭಿವೃದ್ಧಿಯಲ್ಲಿ ಗ್ರಾಮ ಪಂಚಾಯಿತಿಗಳು ಯಾವ ರೀತಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾವೆ, ಚುನಾಯಿತ ಮಹಿಳೆಯರ ಸ್ಥಾನಮಾನ ಏನು, ಅವರು ಹೇಗೆಲ್ಲ ಮಾಧ್ಯಮಗಳನ್ನ ಬಳಸ್ಕೋತಿದ್ದಾರೆ, ಅವ್ರು TV ನೋಡ್ತಿದಾರ ಅಥವಾ ಪೇಪರ್ ಓದಿ ವಿಷಯ ತಿಳ್ಕೊತಿದಾರ ಅಥವಾ ಮೊಬೈಲ್ಗಳನ್ನ ನೋಡಿ ವಿಷಯವನ್ನ ತಿಳ್ಕೊತಿದಾರ, ಸರ್ಕಾರದ ಯೋಜನೆಗಳು ಅವ್ರಿಗೆ ಹೇಗೆಲ್ಲ ಗೊತ್ತಾಗುತ್ತೆ, ಇದನ್ನೆಲ್ಲ ನಾನು ರಿಸರ್ಚ್ ಮಾಡಿ ಈ ಪುಸ್ತಕದಲ್ಲಿ ಕ್ರೋಢೀಕರಿಸಿದ್ದೇನೆ. ಸೊ ಹಾಗಾಗಿ ನನಗೆ ಈ ಒಂದು ಡಾಕ್ಟರೇಟ್ ಬರಲಿಕ್ಕೆ ನನ್ನ ಏನು ಶ್ರಮ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಹಾಗೆ ನನ್ನ ಕುಟುಂಬದ ಸಹಕಾರ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಟ್ಟಿನಲ್ಲಿ ಸಂಶೋಧನಾರ್ಥಿಗಳು ಏನು ತಮ್ಮ ಹೆಸರಿನ ಮುಂದೆ ಡಾಕ್ಟರೇಟ್ ಬರಬೇಕು ಅನ್ನೋದು ಅಷ್ಟು ಅವ್ರು ಎಷ್ಟು ಆತ್ಮವಿಶ್ವಾಸ ಇಟ್ಕೊಂಡು ಈ ಒಂದು ಯೂನಿವರ್ಸಿಟಿ ಲೆವೆಲಲ್ಲಿ ಅವ್ರು ಏನು ಪರೀಕ್ಷೆಗಳು ಬರೀಬೇಕಾಗುತ್ತೋ, ಅಂದರೆ ಯೂನಿವರ್ಸಿಟಿಯಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ಸ್ ಅಂತ ಇದ್ದೇ ಇರುತ್ತೆ, PhD ಎಂಟ್ರೆನ್ಸ್ ಎಕ್ಸಾಮ್ಸ್. ಸೊ ಆ ವಿದ್ಯಾರ್ಥಿಗಳು ಅದಕ್ಕೆ ಅಪ್ಲೈ ಮಾಡಿಕೊಂಡು ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಉತ್ತೀರ್ಣರಾದಾಗ ಮಾತ್ರ ಅವರಿಗೆ PhD ಸೀಟ್ ಸಿಗುತ್ತೆ. ಹಾಗೇನೆ 5 ವರ್ಷ ನಿರಂತರವಾಗಿ ಕಷ್ಟಪಟ್ಟು ಅವರು ಏನು ಮಾರ್ಗದರ್ಶಕರ ನೇತೃತ್ವದಲ್ಲಿ ಓದಿದ್ರೆ ಅವ್ರು ಖಂಡಿತ PhD ತಗೊಳ್ಲಿಕ್ಕೆ ಅರ್ಹತೆಯನ್ನ ಹೊಂದಿರ್ತಾರೆ. ಹಾಗೇನೆ ಈ ಒಂದು PhD ಪದವಿಯನ್ನ ತೆಗೆದುಕೊಂಡವ್ರಿಗೆ ಹಲವಾರು ಜಾಬ್ ಆಪರ್ಚುನಿಟೀಸ್ ಇರುತ್ತೆ. ಅಸಿಸ್ಟೆಂಟ್ ಪ್ರೊಫೆಸರ್ಗಳಾಗಿ ಅವರು ಏನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲೂ ಕೂಡ ನೇಮಕ ಆಗ್ಬೋದು, ಅಥವಾ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಕೂಡ ಅಸೋಸಿಯೇಟ್ ಪ್ರೊಫೆಸರ್ಗಳಾಗಿ ಕೂಡ ಅವರು ನೇಮಕಗೊಳ್ಬೋದು. ಅವ್ರ ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ, ಒಂದು ಉನ್ನತವಾದಂತಹ ಒಂದು ಜೀವನ ರೂಪಿಸ್ಕೊಳ್ಲಿಕ್ಕೆ ಖಂಡಿತ ಡಾಕ್ಟರೇಟ್ ಮಾರ್ಗದರ್ಶಿ ಆಗುತ್ತೆ ಅಂತ ಹೇಳ್ಬೋದು. ಇಂಥ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಡಾಕ್ಟರೇಟ್ ಏನಾದರೂ ತಗೊಂಡಿರುವಂತಹ ವ್ಯಕ್ತಿಗಳಿದ್ರೆ ಖಂಡಿತ ಅವರು ವಿಶೇಷವಾಗಿರ್ತಾರೆ. ಹಾಗಾಗಿ ನಿಮ್ಮಲ್ಲಿ ಈ ಒಂದು ಕಾರ್ಯಕ್ರಮ ನೋಡಿ ಡಾಕ್ಟರೇಟ್ ಪದವಿಯನ್ನ ತಗೊಳ್ಬೇಕು ಅನ್ನೋ ಕುತೂಹಲ ನಿಮ್ಗಿದ್ರೆ ಖಂಡಿತ ಆ ಒಂದು ನಿರೀಕ್ಷೆಗೆ ತಕ್ಕಂತೆ ನಿಮ್ಮ ಎಫರ್ಟ್ ಇರಬೇಕು. ನೀವು ಮಾಸ್ಟರ್ ಡಿಗ್ರಿ ಮಾಡಿದ ತಕ್ಷಣ ಯಾವ್ದಾದ್ರು ಯೂನಿವರ್ಸಿಟಿಯಲ್ಲಿ ಕಾಲ್ಫರ್ ಮಾಡುವಂತಹ PhDಗೆ ನೀವು ಅಟೆಂಡ್ ಮಾಡಿ ಮತ್ತು ಪರೀಕ್ಷೆಯನ್ನ ಪಾಸ್ ಆಗಿ ನೀವು ಕೂಡ ಏನು ಡಾಕ್ಟರ್, ನಿಮ್ಮ ಹೆಸರು ಮುಂದೆ ಡಾಕ್ಟರ್ ಅಂತ ಆರಾಮಾಗಿ ಹಾಕೋಬಹುದು. ಆರಾಮಾಗಿ ಅನ್ನೋದಕ್ಕಿಂತ ನಿಮ್ಮ ಶ್ರಮಕ್ಕೆ ತಕ್ಕಂಗೆ ನೀವು PhDಯನ್ನ ವ್ಯಾಸಂಗ ಮಾಡಿ ನೀವು ಖಂಡಿತ ನೀವು ಕೂಡ ಡಾಕ್ಟರ್ಗಳಾಗಿ ಹೊರಹೊಮ್ಮಬಹುದು ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಈ ಹೊತ್ತಿನ ವಿಶೇಷ PhD ಡಾಕ್ಟರ್ ಆಫ್ ಫಿಲಾಸಫಿ ಕುರಿತು ಅನೇಕ ವಿಷಯಗಳು ನಿಮಗೆ ಖಂಡಿತ ಮನದಟ್ಟಾಗಿದೆ ಅಂತ ನಾನು ಭಾವಿಸ್ತೇನೆ. ನಾನು ಡಾಕ್ಟರ್ ಸುಲೋಚನಾ. ಸೊ ನಿಮಗೆ ಈ ಒಂದು ವಿಷಯ ತಿಳಿಸ್ಲಿಕ್ಕೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಕೇವಲ 1.5 ವರ್ಷ ಅಷ್ಟೇ ಭಾವಸಿಂಚನ ಈ ಯೂಟ್ಯೂಬ್ ಚಾನಲ್ಗೆ ಆಗಿರೋದು, ಆದರೆ ತುಂಬಾನೇ ಜನಪ್ರಿಯತೆಯನ್ನ ಗಳಿಸಿದೆ, ಜನಮನ್ನಣೆಯನ್ನ ಗಳಿಸಿದಂತಹ ಭಾವಸಿಂಚನ ಚಾನಲ್ನಲ್ಲಿ ನನಗೂ ಈ ರೀತಿಯ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ರಿಯಲಿ ಐ ಪ್ರೌಡ್ ಫೀಲ್ ಅಬೌಟ್ ದಿಸ್ ಚಾನಲ್ ಅಂಡ್ ಆಲ್ಸೋ ಭಾವಸಿಂಚನ ಚಾನಲ್ನಲ್ಲಿ ನನ್ನ ರೀತಿಯ ಅನೇಕ ವ್ಯಕ್ತಿಗಳು, ಅಂದ್ರೆ ಜನಸಾಮಾನ್ಯರಿಂದ ಹಿಡಿದು ವಿಶೇಷವಾಗಿರುವಂತಹ ಘಟನೆಗಳಿಂದ ಹಿಡಿದು ವಿಶೇಷವಾದಂತಹ ತಾಣಗಳಿಂದ ಹಿಡಿದು ಒಟ್ಟಿನಲ್ಲಿ ನಿಮ್ಗೆ ಕೆಲವೊಂದು ಕುತೂಹಲ ಭರಿತ ಸುದ್ದಿಗಳನ್ನಾಗಿರ್ಬೋದು, ಮಾಹಿತಿಗಳನ್ನಾಗಿರ್ಬೋದು ಭಾವಸಿಂಚನ ತನ್ನದೇ ಆದ ರೀತಿಯಲ್ಲಿ ಪ್ರಸ್ತುತಪಡಿಸಿ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ಅನೇಕ ವಿಚಾರಗಳನ್ನ ನೀವು ಭಾವಸಿಂಚನ ಚಾನಲ್ ಯೂಟ್ಯೂಬ್ಗೆ ಹೋಗಿ ನೀವು ಸರ್ಚ್ ಮಾಡಿ ತಿಳ್ಕೊಳ್ಬೋದಾಗಿರುತ್ತೆ. ಹಾಗಾಗಿ ಭಾವಸಿಂಚನ ನೀವು ಏನಾದರೂ ಇಲ್ಲಿವರೆಗೂ ನೀವು ಚಂದಾದಾರರಾಗಿಲ್ಲ ಅಂದ್ರೆ ಈ ತಕ್ಷಣವೇ ಹೋಗಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಭಾವಸಿಂಚನ ಚಾನಲ್ಗೆ ನೀವು ಸಬ್ಸ್ಕ್ರೈಬರ್ ಆಗಿ ಹಾಗೇನೆ ಕಮೆಂಟ್ ಮಾಡಿ ಮತ್ತು ಆದಷ್ಟು ಈ ಮಾಹಿತಿಯನ್ನ ಶೇರ್ ಮಾಡಿ ಅಂತ ಕೂಡ ನಿಮ್ಮಲ್ಲಿ ನಾನು ಅತ್ಯಂತ ಆತ್ಮೀಯವಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.